ಗಣಪತಿಯ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮ ಈಗಾಗಲೇ ನೆರವೇರಿದೆ. ಗೈಸ್, ಮತ್ತೊಮ್ಮೆ ಸ್ವಾಗತ ತಮ್ಮೆಲ್ರಿಗೂ ನನ್ನ ಹೊಸ ವ್ಲಾಗಿ. ಸೊ ಇವತ್ತು ಡೇಟ್ 17. ಸರ್ ಏನು ಕ್ಲೋಸು? ಹಾಂ 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 ಸರಿ, ಓಕೆ ಸರ್, ಆಯ್ತು. ಕ್ಯಾಮ್ರಾ ಸರ್ ಇದು ಅರೌಂಡು 25,000 ಆಗುತ್ತೆ. ಸೊ ಗೈಸ್, ಈ ಕಡೆಯಿಂದ ಎಂಟ್ರಿ ಇಲ್ಲವಂತೆ. ಯಾವುದೋ ರಥೋತ್ಸವ ಹೋಗ್ತಾ ಇದೆ ಅಂತ ಹೇಳಿದರು. ಸೊ ನಾವು ಈ ಕಡೆ ರೋಡಿಂದ ಹೋಗೋಣ, ಈರುಳ್ಳಿ ಮಾರ್ಕೆಟ್ ಕಡೆಯಿಂದ ಹೋಗೋಣ. ನಾನೇನು ಹೇಳ್ತಾ ಇದ್ದೆ, ಹಾಂ, ಇವತ್ತು 17ನೇ ತಾರೀಕಲ್ವಾ, ಇನ್ನೇನೇನು ಹತ್ತತ್ರ ಬಂತು, ಇನ್ನೊಂದು ತಿಂಗಳಿದೆ ಗಣೇಶನ ಹಬ್ಬ. ಸೊ ಹಂಗಾಗಿ ನಮ್ಮ ಹೈಸ್ಕೂಲ್ ಫೀಲ್ಡಲ್ಲಿ ಧ್ವಜಸ್ತಂಭ ಕಾರ್ಯಕ್ರಮ ಇದೆ. ಸೊ ಹುಡುಗರೆಲ್ಲ ಅಲ್ಲಿಗೆ ಬರ್ತಾರೆ. ಯಾವ ಕಡೆಯಿಂದ ಹೋಗೋದಕ್ಕೆ ಜಾಗ ಇಲ್ಲ. ನಮ್ಮೆಲ್ಲ ಕಂಟೆಂಟ್ ಕ್ರಿಯೇಟರ್ಸು, ಹಾಗೆ ನಮ್ಮ ಎಲ್ಲ ಯೂಟ್ಯೂಬರ್ಸು, ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸು ಎಲ್ಲರೂ ಅಲ್ಲಿಗೆ ಬರ್ತಾರೆ ಇವತ್ತು. ಎಲ್ಲರೂ ಮೀಟ್ ಮಾಡ್ದಂಗೂ ಆಗುತ್ತೆ, ಹಾಗೇ ಫಂಕ್ಷನ್ನು ಅಟೆಂಡ್ ಮಾಡ್ದಂಗೆ ಆಗುತ್ತೆ. ಗೈಸ್, ಆ ಕಡೆ ರೋಡಲ್ಲಿ ಎಂಟ್ರಿನೇ ಇಲ್ಲ ಗೈಸ್, ಸುಮ್ಮನೆ ಈ ಕಡೆಯಿಂದ ಬಿಡ್ತಿದ್ದಾರೆ. KR ರೋಡ್ ಅಂತೂ ಫುಲ್ಲು ಜಾಮ್ ಆಗಿಬಿಟ್ಟಿದೆ ಗೈಸ್. ಆ ಕಡೆಯಿಂದ ರಥೋತ್ಸವ ನಡೀತಾ ಇದೆಯಲ್ಲ, ಹಂಗಾಗಿ ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಈ ಕಡೆ ರೋಡಿಂದ ಇವತ್ತು ಯಾರು ಬರೋದಕ್ಕೆ ಹೋಗಬೇಡಿ, 1 hour ಫುಲ್ಲು ಜಾಮ್ ಆಗುತ್ತೆ. ಗೈಸ್, ಹೈಸ್ಕೂಲ್ ಹತ್ರ ಬಂದಿದ್ದೀವಿ. ಇವಾಗ ಏನೇನು ಆಗಿದೆ ನೋಡಿಲ್ಲ. ಕ್ರಿಕೆಟ್ ಬೇರೆ ಸ್ಟಾರ್ಟ್ ಆಗಿದೆ ಇಲ್ಲಿ. ಸ್ಟಾರ್ಟ್ ಆದಂಗೆ ಕಾಣಿಸುತ್ತೆ. ನೋಡೋಣ ಏನೇನು ಮಾಡಿದ್ದಾರೆ ಅಂತ. ತೋರಿಸ್ಬಿಡಪ್ಪ, ಯಾಕೆ ನಾವು ಅದರಲ್ಲ ಎಲ್ಲ ತಿರ್ಗಾಡ್ಕೊಂಡ್ ಬರ್ತೀರಪ್ಪ ಆರಾಮಾಗಿ. ಟ್ರಿಪ್ಪಿಗೆಲ್ಲ ಹೋಗಿ ಬರ್ತೀರಿ. ಏನ್ ಬ್ರೋ ಸಮಾಚಾರ? ಆರಾಮಲ್ಲ? ಮಾಡೋದಪ್ಪ ನನಗೆ ಅಲ್ಲಿರೋದು ಊರಾಗಿರೋದು. ಗೈಸ್, ಈ ಹೆಲ್ಮೆಟ್ನೇ ಹಿಡ್ಕೊಂಡು ತಿರ್ಗಾಡೋಕ್ಕಾಗಲ್ಲ ಗೈಸ್, ಅದಕ್ಕೆ ಹೆಲ್ಮೆಟ್ನ ಇಲ್ಲಿ ಸಿಗಿಸ್ಬಿಟ್ಟು ಹೋಗ್ಬಿಡೋದು. ಸಿಗ್ಸೋದಕ್ಕೆ ಏನೂ ಜಾಗ ಇಲ್ಲ, ಹಿಂಗೆ ಇಟ್ಬಿಟ್ಟು ಹೋಗೋಣ. ಆನಲ್ಲಿದೆಯಾ? ಆನಲ್ಲಿ ಏನಿಲ್ಲ ಗೈಸ್. ಪೂಜೆ ಚೆನ್ನಾಗಿ ಆಗ್ತಿದೆ. ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಯೂಟ್ಯೂಬರ್ಸ್ ಇಲ್ಲೇ ಇದ್ದಾರೆ ನೋಡಿ. ನನಗೆ ಅದನ್ನೇ ಹೇಳ್ತಿದ್ದೆ. ಡ್ರೋನ್ ಬೇರೆ ಹಾರ್ತಾ ಇದೆ. ಧಾರಯಾಮಿ. ಓಂ ರಾಜಾದಿರಾಜಾಯ ಶ್ರವಣಾಯ ಕೂರ್ಮಹೇ. ಸಮೇಕಾಮನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು. ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ರುಂಚಿ ಪ್ರಚೋದಯಾತ್. ಮಹಾಗಣಪತಯೇ ನಮೋ ನಮಃ. ನಮಃ ಸೂರ್ಯಾಯ ಸೋಮಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶನಿಭ್ಯಸ್ಯ ರಾಹವೇ ಕೇತವೇ ನಮೋ ನಮಃ. ಮಾತಾ ಭೂದೇವಿ ದೇವತಾಯ ನಮಃ. ದುರ್ಗಾಂಬಾದೇವಿ ದೇವತಾಯ ನಮಃ. ಶ್ರೀ ಗುರುಬಕ್ಕೇಶ್ವರ. ಹಲೋ, ಎಲ್ಲರೂ ಅವ್ರನ್ನ ಕರ್ಕೊಂಡು ಹಬ್ಬ ಮಾಡ್ಬಿಡೋದಿಲ್ಲ. ಚಾನನೇ ಬೇಡ, ಒಂದೇ ಒಂದು ಪೋಸ್ಟರ್ ಹಾಕಿ ಹಾಲಾಗ್ತಾರ. ಗೊತ್ತಿಲ್ಲ ಅಣ್ಣ ಏನು ಮಾಡ್ತಾರ. ಅಣ್ಣ ಸರಿ ತಗೋಣ ಮಾಡ್ತೀನಿ. ಗೈಸ್, ಅಂತೂ ಕಂಬನ ಹಾಕ್ತಾಯಿದ್ದಾರೆ ನೋಡಿ. ಅಂತೂ ಕಂಬ ಹಾಕ್ತಾಯಿದ್ದಾರೆ ಗೈಸ್. ಇವಾಗ ಪೂಜೆ ಎಲ್ಲ ಮುಗೀತು. ಸೊ ಇದಿಷ್ಟು ಮಾತ್ರ ಉಳಿದಿರೋದು.
ಗೈಸ್ ಇವಾಗ ಪೂಜೆನೂ ಆಗಿದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಪೂಜೆ ಆಯಿತು, ಕಂಬನೂ ಹಾಕಿದ್ದಾಯಿತು. ಜನ ಫುಲ್ ಸೇರಿದ್ದಾರೆ ನೋಡಿ ಗೈಸ್. ಇಬ್ರು ವಿಡಿಯೋ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಆಗಲೇ ಪ್ರಸಾದ ಇದೆ ಗೈಸ್ ನೋಡಿ. ಬ್ರೋ ಎಷ್ಟು ಬೇಗ ನೀವು ಬಂದ್ರ? ಇಲ್ಲ, ಅಮ್ಮನ ಬಿಟ್ಟು ಬಂದಿಲ್ಲ, ಅರ್ಜೆಂಟ್. ನಾ ಬಿಡ್ತೀನಿ. ಹಾಂ ಆಯಿತು. ಸೊ ಡಿ ವಿ ಶಿಶೆ ಅಂತೇಳಿ ಇದ್ರಲ್ಲಿ ಹೋಗಿರೋದಲ್ಲ. ಹಾಂ. ಸೊ ಮನೆಗೆ ಅಮ್ಮನ ಒಬ್ಬನೇ ಬಿಟ್ಟು ಬಂದಿನಿ ಹೋಟ್ಲಾಗೆ. ಅಮ್ಮಗೆ ಇದಾಗೈತಲ್ಲ, ಹಂಗೆ ಅರ್ಜೆಂಟಿಗೆ ಹೋಗ್ಬೇಕು, ಹಂಗಾಗಿ ಅಷ್ಟೇ ಇದು ಹೋಗ್ತಾ ಇರೋದು. ಡಿ ವಿ ಶಿಶೆ ಅನ್ನೋ ಇದ್ರ ಮೇಲೆ ಹೋಗಿಲ್ಲ. ಇಲ್ಲ ಬ್ರೋ, ನಾನು ಕೇಳಿಲ್ಲ. ಹೇಳಿದ್ದು ಸರಿ ಆಯ್ತು ಬ್ರೋ, ಆಯ್ತು. ಸೊ ಈಗ ಮುಗಿಸ್ಕೊಂಡು ಸೀದಾ ಹೋಟ್ಲಿಗೆ ಹೋಗ್ಬೇಕು. ಹಂಗಾಗಿ ಸಿಗೋಣ ಇಷ್ಟೊತ್ತಾಗೆ ಬ್ರದರಿಗೆ ಸಪೋರ್ಟ್ ಮಾಡಿ ಅಷ್ಟೇ. ನಿಮಗೋಸ್ಕರ ಸ್ವಲ್ಪ ತಗೊಂತೀನಿ ಇಷ್ಟೇ, ಆಯ್ತಾ? ಹೇಳ್ರಿ. ಇಲ್ಲ, ಅಮ್ಮಗೆ ಮಿಕ್ಸ್ ಮಾಡಕ್ಕೆ ಬರಲ್ಲ, ಕೈ ಬಿದ್ದತ್ತಲ್ಲ, ಹೊರ್ತ ಬಿದ್ದತ್ತೆ ಹಿಂಗೆ. ಮಿಕ್ಸ್ ಮಾಡಕ್ಕೆ ಬರಲ್ಲ, ಹಂಗಾಗಿ ನಾ ಇಲ್ಲಿ ಬಂದಿರೋದು 11 ಕಾಲಿಗೆ ನಾನು ಬಂದಿರೋದು. ನಾನು ಬಂದಿದ್ದು ಲೇಟು ಲೈನಲ್ಲಿ. ಹಿಂಗೆ ಬೇಕಾ ಬೇಡ? ಬೇಕು. ನೀರಿ ಬೆಲೆ ಬತ್ತಮ್ಮ, ಹನಿನೂ ಲೆಕ್ಕನ ನಿನಗೆ ಉಳಿಸಿರೋ ದೇವ್ರ ಅಲ್ಲಿ ಹೋಗಿ. ಅಲ್ಲ ನಾಯಿ ಬ್ರೋರ್ ವಿಡಿಯೋ ಮಾಡ್ಬೇಕು, ಅದಕ್ಕೆ ಕ್ಲಿಯರಿಟಿ ಕೊಟ್ಬಿಟ್ಟೆ. ಯಾಕೆ ಇಲ್ಲ, ಕ್ಲಾರಿಟಿ ಕೊಟ್ಟಿದ್ದಾರೆ ಬ್ರೋ. ಅರ್ಜೆಂಟ್ ಐತಿ ಅಂದಲ್ಲ, ಮುಂದೆ ಬಿಡಕ್ಕೆ ಹೋಗ್ಬೇಡ್ರಿ, ಹಿಂದೆ ಹೋಗ್ಬೇಕ್ರ ಜಗಳ ಮಾಡ್ಬೇಕು. ವರ್ಷದ ಆಚರಣೆ ಮಾಡೋಕ್ಕೋಸ್ಕರವಾಗಿ ಇವತ್ತು ಅಂದ್ರಗಂಬ ಪೂಜೆಯನ್ನು ಮೊದಲನೇದಾಗಿ ವಿಘ್ನೇಶ್ವರನಿಗೆ ಪೂಜೆ ಮಾಡೋದ್ರ ಮುಖಾಂತರ ಇವತ್ತು ಅಂದ್ರಗಂಬ ಪೂಜೆ ಪ್ರಾರಂಭವಾಗಿದೆ. ಈ ಸಲ ಉಜ್ಜಯಿನಿ ಕಾಳೇಶ್ವರ ಮಹಾಕಾಳೇಶ್ವರದ ಒಂದು ಮಂಟಪದ ಅಡಿಯಲ್ಲಿ ಇವತ್ತು ವಿಘ್ನೇಶ್ವರನ ಕೂರಿಸಬೇಕು ಅಂತೇಳಿ ಹಿಂದೂ ಮಹಾಗಣಪತಿ ಟ್ರಸ್ಟ್ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಜೊಳ್ಳಿಗುರುವರ ನೇತೃತ್ವದಲ್ಲಿ ನಡೀತಾ ಇದೆ. 9ನೇ ವರ್ಷ ಅದ್ದೂರಿಯಾಗಿ ನಡೀಬೇಕು. ಇದಕ್ಕಾಗಿ ಭಾರತ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಊರಿಗಾಗಲಿ ಬಂದಿರತಕ್ಕಂಥ ವಿಘ್ನಗಳೆಲ್ಲ ನಿವಾರಣೆ ಆಗಿ ಆ ವಿಘ್ನೇಶ್ವರ ಎಲ್ರಿಗೂ ಸಂಬಂಧ ಉಂಟನ್ನು ಮಾಡಲಿ, ಆ ದೇವರು ಎಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಡಲಿ ಅಂತ ಹೇಳಿ ಆ ವಿಘ್ನೇಶ್ವರಿಗೆ ಪ್ರಾರ್ಥನೆ ಮಾಡ್ತಾ ಈಗ ಚಾಲನೆ ಆಗಿದೆ. 27 ದಿನ ಇಟ್ಟಿದ್ದೀವಿ. ಅವಾಗ ಇಷ್ಟ ಇಡ್ತೀವಿ. ಅಧ್ಯಕ್ಷ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಫೈನಲ್ ಮಾಡ್ತೀವಿ. ವಿಜೃಂಭಣೆಯಿಂದ ಈ ವರ್ಷ ಎಲ್ಲರೂ ಸೇರಿ ದಾವಣಗೆರೆ ನಗರ ಜನತೆ ಕೂಡ ಹೆಚ್ಚಿನ ರೀತಿ ಸಹಕಾರ ಮಾಡಿ ನಮ್ಮ ಜೊತೆಗೆ ಸೇರಿ ವಿಘ್ನೇಶ್ವರನ ಹಿಂದೂ ಮಹಾಗಣಪತಿ ವತಿಯಿಂದ ಆಚರಿಸ್ತಕ್ಕಂಥ ಈ ವಿಘ್ನೇಶ್ವರ ಜಾತ್ರೆಗೆ ತಾವೆಲ್ಲರೂ ಕೂಡ ಆಗಮಿಸಿ ನಮ್ಮ ಜೊತೆಗೆ ಪಾಲ್ಗೊಳ್ಳಿ. ಎಲ್ಲರೂ ಕೂಡ ಸೇರಿ ಆ ವಿಘ್ನೇಶ್ವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ಕಳಿಸ್ತೀನಿ. 9ನೇ ವರ್ಷದ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಈ ವರ್ಷ ಸ್ಪೆಷಲ್ ಎಲ್ಲರೂ ಸೇರ್ಕೊಂತಾರೆ. ನಮ್ಮ ದಾವಣಗೆರೆಗೆ ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರೆ, ಅದೇ ಸ್ಪೆಷಲ್ಲು. ಇಲ್ಲಿ ಇದನ್ನು ಮಾಡ್ಬೇಕಾಯ್ತು, ಮಹಾಕಾಳೇಶ್ವರ ಟೆಂಪಲ್ಲು ಅದೇನೋ ವ್ಯತ್ಯಾಸ ದಿನಗಳು ಭಾಳ ಕಮ್ಮಿ ಇರೋದ್ರಿಂದ ಅದು ಹಾಕಕ್ಕೆ ಭಾಳ ದಿನಗಳು ಬೇಕಾಯ್ತು. ಅದ್ರ ಬದಲು ಬೇರೆ ಇನ್ನೊಂದು ಹೇಳ್ತಾರೆ, ಅದು ಸರ್ಪ್ರೈಸ್ ಮಾಡಿದಾಗೆ ಬಂದು ನೋಡಿದ್ರೆ ಅದು ಗೊತ್ತಾಗುತ್ತೆ ಎಲ್ಲ ಜನಗಳಿಗೆ. ಸರ್ಪ್ರೈಸ್ ಆಗಿಟ್ಟಿದ್ದಾರೆ. ಗಣಪತಿ ಹಬ್ಬನ ನಮ್ಮ ರಾಜ್ಯಾದ್ಯಂತ ನಮ್ಮ ದೇಶಾದ್ಯಂತ ಎಲ್ಲರೂ ಸುಖ ಸಮೃದ್ಧಿಯಿಂದ ಮಾಡ್ಕೊಂಡು ಸಂತೋಷವಾಗಿರಲಿ. ಎಲ್ಲರಿಗೂ ಮಹಾಗಣಪತಿ ಹಬ್ಬದ ಶುಭಾಶಯ. 9ನೇ ವರ್ಷದ ಸಾರ್ವಜನಿಕ ಹಿಂದೂ ಮಹಾಗಣಪತಿಯ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮ ಈಗಾಗಲೇ ನೆರವೇರಿದೆ. ನಾವು ಉಜ್ಜಯಿನಿ ಮಹಾಕಾಳೇಶ್ವರ ಮಹಾಮಂಟಪ ಮಾಡಬೇಕು ಅಂತ ನಾವು ಹಿಂದೆ 3 ತಿಂಗಳ ಕೆಳಗೆ ತೀರ್ಮಾನ ಮಾಡ್ಕೊಂಡಿದ್ವಿ. ಕಮಿಟಿಯವರು ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಬಂದಿದ್ದಕ್ಕಾಗಿ ಅಲ್ಲಿ ಕಾಲಾವಕಾಶ ಕಮ್ಮಿ ಇದೆ. ಇವತ್ತು ಕಲ್ಕತ್ತಾದಿಂದ ಎಲ್ಲ ಕಲಾವಿದರು ಬರ್ತಿದ್ದಾರೆ. ಬಂದಮೇಲೆ ನಾವು ಈ ಸಮಯಾವಕಾಶ ಕಮ್ಮಿ ಇರೋದ್ರಿಂದ ಇದಕ್ಕೆ ಏನು ಮ್ಯಾಚ್ ಆಗುತ್ತೆ, ಟೈಮಿಗೆ ಅವಕಾಶಕ್ಕೆ ಇಷ್ಟೇ ದಿನಗಳು 20 ದಿನಗಳಲ್ಲಿ ಏನು ಮಾಡಲಿಕ್ಕೆ ಸಾಧ್ಯನೋ ನಾವು ಅವ್ರ ಹತ್ರ ಚರ್ಚೆ ಮಾಡಿಬಿಟ್ಟು
ನಾವು ಮುಂದೆ ಯಾವ ಮಂಟಪ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಿದ್ದೀವಿ. 100ಕ್ಕೆ 90 ಭಾಗ ನಾವು ಸಣ್ಣದಾಗಲಿ ಉಜ್ಜಯಿನಿ ಮಹಾಕಾಲೇಶ್ವರದೇ ಮಾಡಬೇಕು ಅಂತ ನಮ್ಮ ತೀರ್ಮಾನ ಇದೆ. ಬಟ್ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ನೋಡೋಣ, ಅವ್ರ ಹತ್ರ ಚರ್ಚೆ ಮಾಡಿ ನಾವು ಮುಂದೆ ನಿಮಗೆ ಇನ್ನೊಂದು 2-3 ದಿವಸದಲ್ಲಿ ನಿಮಗೆ ತಿಳಿಸ್ತೀವಿ. ಇನ್ನು 2-3 ಅಲ್ಲ, ಅವರು ಜನ 14 ಜನ ಬರ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಆಗುತ್ತೆ ಆ ಪೆಂಡಲ್ ಮಾಡಲಿಕ್ಕೆ ಅಂದರೆ ನಾವು ಖಂಡಿತ ಅದನ್ನೇ ಮಾಡ್ತೀವಿ. ಆಗಲ್ಲ ಈ ಸಮಯದಲ್ಲಿ ಅಂದರೆ ಸ್ವಲ್ಪ ವ್ಯತ್ಯಾಸಗಳು ಚೇಂಜಸ್ ಆಗುತ್ತೆ, ಚೇಂಜಸ್ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ದಾವಣಗೆರೆ ಜಿಲ್ಲೆಯ ಎಲ್ಲ ಜನತೆಯನ್ನು ಮನವಿ ಮಾಡ್ತಾರೆ. ಗಣಪತಿ ಎಷ್ಟಾಯ್ತೈತೆ 16 ಅಡಿ ಎತ್ತರ ಇದೆ ಗಣಪತಿ. ಇನ್ನು ಅದು ಇನ್ನೂ ಫೈನಲ್ ಆಗಿಲ್ಲ, ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಅದಕ್ಕೆ ಸಮಯಕ್ಕೆ ತಕ್ಕಂಗೆ ನಾವು ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಧನ್ಯವಾದ. ಸೊ ಗೈಸ್, ನೋಡಿದ್ರಲ್ಲ ವಿಡಿಯೋನ, ಎಷ್ಟು ಜನ ಸೇರಿದ್ರು, ಹಾಗೆ ಎಷ್ಟು ಜನ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು, ಎಷ್ಟು ಇನ್ಫ್ಲುಯೆನ್ಸರ್ಸ್ ಬಂದಿದ್ರು, ಹಾಗೆ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಯಿತು ಅಂತ ನೋಡಿದ್ರಲ್ಲ. ಧ್ವಜ ನೋಡಿ ಹೆಂಗೆ ಹಾರಾಡ್ತಾ ಇದೆ. ಇನ್ನೊಂದು 25 ದಿನ ಇದೆ. ಇನ್ನೊಂದು 25 ದಿನದಲ್ಲಿ ಪೂರ್ತಿ ಮಂಟಪ ರೆಡಿ ಆಗುತ್ತೆ. ಅದ್ರ ಬಗ್ಗೆನೇ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ವ. ಅದಾದಮೇಲೆ ಗಣಪ ಎಷ್ಟು ಅಡಿ ಇದೆ, ಹೆಂಗೆ ಏನು ಅಂತ ಎಲ್ಲ ಹೇಳಿದ್ದಾರೆ. ನೋಡೋಣ, ಇನ್ನು ಗಣಪತಿ ಹಬ್ಬ ಇನ್ನು 25 ದಿನ ಇದೆ. 25 ದಿನ ಆದಮೇಲೆ ಗಣಪ ಬರುತ್ತೆ. ಸೊ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಗೈಸ್.